ಕನ್ನಡ ಚಿತ್ರರಂಗ ಮತ್ತು ಕಿರುತೆರೆ ಲೋಕದಲ್ಲಿ ನಟ, ನಿರ್ದೇಶಕ, ನಿರ್ಮಾಪಕನಾಗಿ ಹೆಸರು ಮಾಡಿದ್ದ ಸುರದ್ರೂಪಿ ದಿಲೀಪ್ ರಾಜ್ ಇತ್ತೀಚೆಗೆ ಹೃದಯಾಘಾತದಿಂದ ನಮ್ಮನ್ನಗಲಿರೋದು ಇನ್ನೂ ಅರಗಿಸಿಕೊಳ್ಳಕ್ಕೆ ಆಗದೇ ಇರುವ ಕಹಿ ಸತ್ಯ. 47ನೇ ವಯಸ್ಸಿನಲ್ಲಿ ಸಖತ್ ಫಿಟ್ ಅಂಡ್ ಫೈನ್ ಆಗಿದ್ದ ನಟ ದಿಢೀರ್ ಅಂತ ಹೃದಯಾಘಾತಕ್ಕೆ ಬಲಿಯಾಗ್ತಾರೆ. ಅಂದ್ರೆ ಮನುಷ್ಯ ಜೀವನ ನೀರಿನ ಮೇಲಿನ ಗುಳ್ಳೆಯಂತೆ, ಯಾವಾಗ ಬೇಕಾದ್ರೂ ಒಡೆದು ಹೋಗುತ್ತೆ ಅನ್ನೋದಕ್ಕೆ ಮತ್ತೊಂದು ನಿದರ್ಶನ. ಆದರೆ ಸದ್ಯ ದಿಲೀಪ್ ರಾಜ್ ಅವರ ಅಗಲಿಕೆಯ ಬಳಿಕ ಚರ್ಚೆ ಆಗುತ್ತಿರುವ ವಿಷಯ ಏನಪ್ಪಾ ಅಂದ್ರೆ, ದಿಲೀಪ್ ಅವರು ಅಂದು ಆ ಒಂದು ನಿರ್ಲಕ್ಷ್ಯ ಮಾಡದೆ ಇದ್ದಿದ್ದರೆ ಇವತ್ತು ಅವರು ನಮ್ಮ ಜೊತೆ ಇರ್ತಿದ್ರು ಅನ್ನೋದು. ಹಾಗಿದ್ರೆ ಏನದು ವಿಷಯ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹೃದಯಾಘಾತವೇ ದಿಲೀಪ್ ಅವರ ಸಾವಿಗೆ ಕಾರಣ ಅನ್ನೋದು ಸ್ಪಷ್ಟವಾಗಿರೋದ್ರಿಂದ ಹೃದಯದ ಸೂಚನೆಗಳು ದಿಲೀಪ್ ರಾಜ್ ನಿರ್ಲಕ್ಷ್ಯ ಮಾಡಿದ್ರ ಅನ್ನೋ ಚರ್ಚೆ ನಡೆಯುತ್ತಿದೆ. ಸಾಮಾನ್ಯವಾಗಿ ಹೃದಯಕ್ಕೆ ಸಂಬಂಧಪಟ್ಟ ತೊಂದರೆ ಎದುರಾದಾಗ ದೇಹ ಕೆಲವೊಂದು ಸೂಚನೆಗಳನ್ನು ನೀಡುತ್ತದೆ. ಅದು ಕೊನೆಯ ಎಚ್ಚರಿಕೆಯಾಗಿರುತ್ತದೆ. ಆ ಸಂದರ್ಭದಲ್ಲಿ ಅಲರ್ಟ್ ಆಗದಿದ್ರೆ ಜೀವವೇ ಹೋಗುತ್ತೆ ಅನ್ನೋದು ವೈದ್ಯರ ಎಚ್ಚರಿಕೆ. ದಿಲೀಪ್ ರಾಜ್ ಅವರ ವಿಷಯದಲ್ಲೂ ಹಾಗೆಯೇ ಆಯ್ತಾ ಅನ್ನುವ ಪ್ರಶ್ನೆಗಳು ಮೂಡುತ್ತಿವೆ. ಮೇ 12ರಂದೇ ನಟ ದಿಲೀಪ್ ರಾಜ್ ಅವರಿಗೆ ಎದೆನೋವು ಕಾಣಿಸಿಕೊಂಡಿತಂತೆ. ಆಗ ಅವರು ಅದನ್ನು ನಿರ್ಲಕ್ಷ್ಯ ಮಾಡಿದರು. ಅಂದ್ರೆ ತಮ್ಮ ಬಳಿ ಇದ್ದ ಸ್ಮಾರ್ಟ್ ವಾಚ್ ಮೂಲಕ ಹಾರ್ಟ್ ಬೀಟ್ ಅನ್ನು ಚೆಕ್ ಮಾಡಿಕೊಂಡಿದ್ದರು ಎನ್ನಲಾಗಿದೆ. ಆದರೆ ಅದರಲ್ಲಿ ಹೃದಯದ ಬಡಿತ ಎಲ್ಲ ಸರಿಯಾಗಿ ತೋರಿಸಿತಂತೆ. ಆದ್ದರಿಂದ ನಟ ಈ ಬಗ್ಗೆ ಎಚ್ಚರಿಕೆ ತೆಗೆದುಕೊಳ್ಳಲೇ ಇಲ್ಲ ಎನ್ನಲಾಗುತ್ತಿದೆ. ಸ್ಮಾರ್ಟ್ ವಾಚ್ ನಂಬಿದ್ದ ಅವರು ಎದೆ ನೋವು ಇದ್ದರೂ ಏನೂ ಆಗಿಲ್ಲ ಎಂದು ಮಲಗಿದ್ದಾರೆ. ಯಾವುದಕ್ಕೂ ಒಮ್ಮೆ ಬಾಡಿ ಚೆಕ್ಅಪ್ ಮಾಡಿಸೋಣ ಎಂದು ವೈದ್ಯರ ಬಳಿ 13ನೇ ತಾರೀಕಿಗೆ ಬೆಳಗ್ಗೆ 8 ಗಂಟೆಗೆ ಅಪಾಯಿಂಟ್ಮೆಂಟ್ ಕೂಡ ತಕ್ಕೊಂಡಿದ್ರಂತೆ. ಆದರೆ ಅಷ್ಟರಲ್ಲಾಗಲೇ ಎದೆ ನೋವಿನ ತೀವ್ರತೆ ಹೆಚ್ಚಾಗಿ ದಿಲೀಪ್ ರಾಜ್ ಬಲಿಯಾಗಿ ಬಿಟ್ರು. ಸ್ಮಾರ್ಟ್ ವಾಚ್ ನಂತಹ ಮಿಷನ್ ನಂಬಿ ತಮ್ಮ ಜೀವನವನ್ನು ಕಳೆದುಕೊಂಡು ಬಿಟ್ರ ಎಂಬ ಚರ್ಚೆಗಳು ಶುರುವಾಗಿದೆ. ಏನೇ ಕಾರಣ ಇರಲಿ, ವ್ಯಾಯಾಮ, ಮಿತ ಆಹಾರ, ಉತ್ತಮ ಜೀವನ ಶೈಲಿ ಅಂತ ಫಿಟ್ ಅಂಡ್ ಫೈನ್ ಆಗಿದ್ದ ದಿಲೀಪ್ ರಾಜ್ ಅಕಾಲಿಕ ಸಾವು ದೊಡ್ಡ ದುರಂತವೇ ಸರಿ.